ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಹುಣಸೂರು ನಗರದ ಟೌನ್ ಹಾಲ್ ಅಂಬೇಡ್ಕರ್ ವೃತ್ತ ಬಳಿ ಮೇಣದ ಬತ್ತಿಯನ್ನು ಹಿಡಿದು ಪ್ರಗತಿಪರ ಸಂಘಟನೆಗಳ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಮುಖಂಡರು, ಕೇಂದ್ರ ಸರ್ಕಾರದ ಜನಪರವಾದ ಕಾಳಜಿ ಇಲ್ಲವಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಹಲವು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು. ಪ್ರತಿಭಟನೆ ನಡೆಸಿದ್ದರೂ ಸಹ ಕೇಂದ್ರ ಸರ್ಕಾರ ಮೌನವಾಗಿತ್ತು ಎಂದು ದೂರಿದರು. ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಂಡಿತು. ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಮೊದಲನೇ ಜಯವಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿ ಯುವಜನರು ಜಾಗೃತರಾಗಿದ್ದಾರೆ ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಹುಣಸೂರಿನ ಅನೇಕ ಪ್ರಗತಿಪರ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಮೀರ್. ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಮತ್ತೆ ರಾಜಪ್ರಭುತ್ವಕ್ಕೆ ಕೊಂಡೊಯ್ದಿದ್ದಾರೆ. ಇದೊಂದು ಕರಾಳ ದಿನ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವರ ಪ್ರಜಾಪ್ರಭುತ್ವದ ಮೇಲೆ ದಬ್ಬಾಳಿಕೆ ದೌರ್ಜನ್ಯದಿಂದಾಗಿ ಕರಾಳ ನೆರವು ಬಿದ್ದಿದ್ದು ದೇಶ ಇವತ್ತು ಎತ್ತ ಸಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಚಿಂತಿಸಬೇಕಾಗಿದೆ. ಚುನಾವಣಾ ಪೂರ್ವದಲ್ಲಿ ಬಿಜೆಪಿಯವರು ಮತ್ತು ಸಂಘ ಪರಿವಾರದವರು ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅಂತ ಹೇಳಿದರು. ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ತರ್ತೇವೆ ಅಂತ ಸುಳ್ಳು ಹೇಳಿದರು, ಸುಳ್ಳು ಭರವಸೆಯನ್ನ ಕೊಟ್ಟರು. ಶ್ರೀರಾಮನನ್ನ ಈ ದೇಶದ ಮಾನ ಮರ್ಯಾದೆಯನ್ನ ಇಡೀ ವಿಶ್ವದಲ್ಲಿ ಈ ದೇಶದ ಮಾನ ಮರ್ಯಾದೆಯನ್ನ ಹರಾಜಾಕಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು ವಿಶ್ವದ ಕ್ರೂರಿ, ವಿಶ್ವದ ಒಬ್ಬ ರಾಕ್ಷಸ, ಅಮಾಯಕ, ಪ್ಯಾಲೆಸ್ತೈನ್ ದೇಶದ ಅಮಾಯಕ ಮುಕ್ತ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಹಲ್ಲೆ ಮಾಡಿ, ದೌರ್ಜನ್ಯ ಮಾಡಿ, ಯುದ್ಧ ಮಾಡಿ, ಅಮಾಯಕ ಜೀವಗಳನ್ನು ಕೊಂದು ಹಾಕಿದಂತ ಒಬ್ಬ ಪ್ರಧಾನಿ ನೆತನ್ಯಾಹುವನ್ನು ಹೋಗಿ ತಪ್ಪಿಕೊಂಡು ಇಂಡಿಯಾ ಈಸ್ ಮೈ ಮದರ್ಲ್ಯಾಂಡ್, ಇಸ್ರೇಲ್ ಈಸ್ ಮೈ ಫಾದರ್ ಲ್ಯಾಂಡ್ ಅಂತ ಹೇಳಿದ್ರು. ಇಂಥ ಒಂದು ಕಹಿ ಘಟನೆ